ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಇದು ಮಳೆಗಾಲದಲ್ಲಿ ನಮ್ಮ ತೋಟಕ್ಕೆ ಹೋಗುವ ದಾರಿ ನೋಡಿ. ತುಂಬ ಮಳೆ ಬರ್ತಾ ಇರೋದ್ರಿಂದ ಈ ಥರ ಏನು ದಾರಿ ಏನಿತ್ತು ಅದು ಹಳ್ಳ ಥರ ಆಗೋಗಿದೆ. ಇದು ಆ್ಯಕ್ಚುಲಿ ಟೆಂಪ್ರರಿ, ಮಳೆಗಾಲದಲ್ಲಿ ಮಾತ್ರ ಬರುವಂಥದ್ದು. ಇದು ಮುಂಚೆ ಸ್ವಲ್ಪ ಚಿಕ್ಕದಾಗಿತ್ತು, ಇವಾಗ ನಾವಲ್ಲಿ ದಾರಿಯೆಲ್ಲ ಮಾಡಿರೋದ್ರಿಂದ ಇದು ಹಳ್ಳ ಅಂತ ಹೇಳ್ತೀವಿ. ಇದು ನದಿ ಥರ ಆಗಿಬಿಟ್ಟಿದೆ. ಚಿಕ್ಕ ಹಳ್ಳ ಇರೋದು ದೊಡ್ಡ ನದಿ ಥರ ಆಗಿದೆ, ನೋಡ್ಬೋದು. ಈ ದಾರಿನಲ್ಲಿ ಇವನ್ JCBಯಿಂದ ಈ ಥರ ಟಿಪ್ಪರ್ ಹೋಗಲಿಕ್ಕೆ ಅಥವಾ ಕಾರ್ ಹೋಗಲಿಕ್ಕೆ ಈ ಥರ ದಾರಿ ಮಾಡಿಸಿದ್ದು. ಇದು ಈ ಥರ ಆಗಿದೆ ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ. ಈ ಮಳೆಗಾಲದಲ್ಲಿ ಈ ಥರ ಹಳ್ಳದಲ್ಲಿ ನಡೆಯೋದೇ ಒಂದು ತುಂಬ ಇಷ್ಟವಾದ ಕೆಲಸ. ಯಾಕೆಂತಂದರೆ ನೋಡ್ಬೋದು, ಒಳ್ಳೆ ನೀರಿನ ಶಬ್ದ ಬರ್ತಾಯಿದೆ. ತುಂಬ ಚೆನ್ನಾಗಿ ಇದರಲ್ಲಿ ಎಂಜಾಯ್ ಮಾಡ್ಬೋದು. ಇವನ್ ಮಕ್ಕಳನ್ನು ಕರ್ಕೊಂಡು ಬಂದರೆ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾರೆ. ಆದರೆ ನಾನು ಯಾರು ಚಿಕ್ಕ ಮಕ್ಕಳನ್ನ ಕರ್ಕೊಬರ್ತಿಲ್ಲ, ಯಾಕೆಂತಂದರೆ ಇದು ಸ್ವಲ್ಪ ಸೆಳೆತ ಜಾಸ್ತಿ ಇದೆ. ಹಾಗಾಗಿ ನೋಡ್ಬೋದು, ಅಲ್ಲಲ್ಲಿ ನಿಂತು ನೋಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಈ ಥರ ವಾಪಸ್ ಕೂಡ ತೋರಿಸ್ತಾ ಇದ್ದೀನಿ. ಒಳ್ಳೆ ನದಿ ಥರ ಕಾಣ್ತಾ ಇದೆ ನೋಡಿ. ಇದು ನಮ್ಮ ತೋಟಕ್ಕೆ ಹೋಗುವಂಥ ದಾರಿ. ಅಂದರೆ ಇದು ತೋಟನೇ, ಆದರೆ ನಾನೇನು ಒಂದು ನ್ಯಾಚುರಲ್ ಫಾರ್ಮಿಂಗನ್ನು ಮಾಡಿದ್ದೀನಿ ಒಂದು 3/4 ಎಕರೆ ಜಾಗದಲ್ಲಿ. ಅಲ್ಲಿಗೆ ಹೋಗುವಂಥ ಜಾಗ. ಅಂದರೆ ನಮ್ಮ ಸುತ್ತಲೂ ತೋಟನೇ ಇರೋದು. ಒಂದು ಮಿಡ್ಲಲ್ಲಿ ಒಂದು ಹಳ್ಳ ಇರುತ್ತೆ. ಆ ಹಳ್ಳದಲ್ಲಿ ಮಳೆಗಾಲದಲ್ಲಿ ಈ ಥರ ಆಗಿರುವಂಥದ್ದು. ಇದು ಒಂದು 2 ತಿಂಗಳ, ಜೂನ್ ಜುಲೈನಲ್ಲಿ ಈ ಥರ ಇರುತ್ತೆ. ಆಗಸ್ಟಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ನಂತರ ಆಗಸ್ಟ್ ಎಂಡ್ ಅಥವಾ ಸೆಪ್ಟೆಂಬರ್ದಲ್ಲಿ ತುಂಬ ಚಿಕ್ಕದಾಗಿರುತ್ತೆ. ನಂತರ ಏನೂ ಇರೋದಿಲ್ಲ. ಬೇಸಿಗೆನಲ್ಲಿ ಫುಲ್ ಆರಾಮಾಗಿ ಓಡಾಡ್ಬೋದು. ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣುತ್ತೆ. ಈ ಥರ ಸೌಂಡ್, ಅದರದ್ದೇನು ಸೌಂಡ್ ಇದೆ ಅದು ಕೂಡ ಎಷ್ಟು ನ್ಯಾಚುರಲ್ ಆಗಿದೆ, ತುಂಬ ಅದ್ಭುತವಾಗಿದೆ ನೋಡಿ. ಇದು ಕಾಲು ದಾರಿ. ಮಳೆಗಾಲದಲ್ಲಿ ಈ ಥರ ಒಂದು ನದಿ ಥರ ಆಗಿರೋದು, ನಮ್ಮ ಕಡೆ ಹಳ್ಳ ಅಂತ ಹೇಳ್ತೀವಿ. ಅದು ತುಂಬ ಖುಷಿ ಆಗ್ತದೆ. ಇದರಲ್ಲಿ ನಡ್ಕೊಂಡು ಹೋಗಲಿಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಇದರಲ್ಲಿ ಹೋಗುವಂಥ ತುಂಬಾ ಫೀಲಿಂಗನ್ನು ನನಗೆ ಹೇಳ್ಕೊಳಕ್ಕಾಗ್ತಾಯಿಲ್ಲ. ನೀವು ಅನುಭವ ಇದ್ದವರೇ ಇದನ್ನು ಖುಷಿ ಪಟ್ಟು ನೋಡ್ಕೋಬೇಕು. ಆ್ಯಕ್ಚುಲಿ ನಾನು ವಾಪಸ್ ಬರ್ತಾಯಿದ್ದೀನಿ, ಇದನ್ನು ತೋರಿಸ್ಬೇಕು ಅಂತ ನಾನು ವಿಡಿಯೋ ಮಾಡ್ತಾಯಿರೋದು. ನಮ್ಮ ತೋಟದ ತನಕ ಹೋಗಿ ನಾನು ವಾಪಸ್ ಬರ್ತಾಯಿದ್ದೀನಿ. ವಾಪಸ್ ಬರಬೇಕಾದ್ರೆ ಹೇಗೆ ಕಾಣುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ವಾಪಸ್ ಬರುವಾಗ ಇನ್ನೂ ಅದ್ಭುತವಾಗಿದೆ. ನಾನು ಆವಾಗ ವಿರುದ್ಧ ದಿಕ್ಕಿನಲ್ಲಿ ಹೋಗಿದ್ದೆ, ಇವಾಗ ನೀರು ಹರಿಯೋ ದಿಕ್ಕಿನಲ್ಲಿ ಬರ್ತಾ ಇರೋದ್ರಿಂದ ಕಾಲು ಸೆಳೆತನೂ ತುಂಬ ಜೋರಾಗಿದೆ. ನಾನು ನಿಧಾನಕ್ಕೆ ಹೋದ್ರೂ ತುಂಬ ಜೋರಾಗಿ ನನ್ನ ಕಾಲು ಸೆಳೀತಾ ಇದೆ. ಅಂದರೆ ನೀರೇ ಕಾಲನ್ನು ಎಳ್ಕೊಂಡು ಹೋಗ್ತಾಯಿದೆ, ಆ ಥರ ಅನುಭವ ಆಗ್ತಾಯಿದೆ. ತುಂಬ ಅದ್ಭುತವಾದ ಅನುಭವ. ಇದು ಸಿಟಿನಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಈ ಥರ ಅನುಭವ. ನೋಡಲಿಕ್ಕೂ ಎಷ್ಟು ಸುಂದರವಾಗಿದೆ. ಸೌಂಡು ಎಷ್ಟು, ನೀರಿನ ಸೌಂಡ್ ಎಷ್ಟು ಜೋರಾಗಿ ಬರ್ತಾಯಿದೆ. ಮಳೆನೂ ಬರ್ತಾ ಇರೋದ್ರಿಂದ ತುಂಬ ಅದ್ಭುತವಾಗಿದೆ ನೋಡಿ. ಸ್ನೇಹಿತರೆ, ನೀವು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ಸಿಕ್ಕಿದರೆ ನೀವು ಇದನ್ನು ಮಾಡಿ. ನನಗಂತೂ ತುಂಬ ಅದ್ಭುತವಾಗಿ ಅನುಭವ ಬರ್ತಾಯಿದೆ. ಈ ಥರ ನೇಚರಲ್ಲಿ ಮಳೆಗಾಲದಲ್ಲಿ ನಡೆದಾಡೋದೇ ಒಂದು ಅದ್ಭುತ. ಎಷ್ಟು ಸುಂದರವಾಗಿದೆ. ಮಳೆನೂ ನಿಧಾನಕ್ಕೆ ಮಳೆನೂ ಬರ್ತಾಯಿದೆ. ನೀರಿನ ಹರಿವು ಏನು ಇದೆಯಲ್ಲ ಅದರದ್ದು ಸೌಂಡು, ಶಬ್ದ, ನೀರಿನ ಶಬ್ದ ನೋಡಿ ಎಷ್ಟು ಸುಂದರವಾಗಿ ಕೇಳುತ್ತೆ. ಇದರಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಾನು ಮತ್ತೆ ಹೇಳೋಕ್ಕೆ ಆಗ್ತಾಯಿಲ್ಲ, ಅಷ್ಟು ನನ್ನ ಒಳ್ಳೆಯ ಅನುಭವ ಆಗ್ತಾಯಿದೆ. ನೀವು ಈ ಥರ ಇದ್ದರೆ ಹೋಗಿ. ತುಂಬ ದೊಡ್ಡ ನದಿಗಳಿಗೆಲ್ಲ ಹೋಗಿಬಿಡಿ, ಅದು ಅಪಾಯ ಇರುತ್ತೆ. ಇದು ನಮ್ಮದೇ ತೋಟದಲ್ಲಿರೋದ್ರಿಂದ ಇದರಲ್ಲಿ ಯಾವುದೇ ರೀತಿಯ ಅಪಾಯ ಇಲ್ಲ. ಒಳ್ಳೆ ನೇಚರ್ ಅನುಭವ ಆಗ್ತಾಯಿದೆ ನೋಡಿ. ನಾನು ವಾಪಸ್ಸು ಬರ್ತಾಯಿದ್ದೀನಿ ಮನೆ ಹತ್ತಿರಕ್ಕೆ. ಎಷ್ಟು ಈ ಸೀನರಿ ಅಂತ ಹೇಳ್ತಾರಲ್ಲ, ಈ ಮಳೆ ನೀರಿನ ಸೀನರಿ ಅಂತ ಹೇಳ್ತೀವಿ. ಮಳೆ ಬಂದಿರೋದ್ರಿಂದ ಸ್ವಲ್ಪ ಕೆಂಪು ಕಲರ್ ಬಂದಿದೆ, ಇಲ್ಲ ಅಂತಂದರೆ ಶುದ್ಧವಾದ ನೀರು ಹರಿಯುತ್ತೆ.
ಈಗ ಫಸ್ಟು ಮೇಲೆ ತೋರಿಸಿರೋದು ಶುದ್ಧವಾದ ನೀರು. ಇಲ್ಲಿ ಮಳೆ ನೀರು ಸೇರಿರೋದ್ರಿಂದ ಸ್ವಲ್ಪ ಕಲುಷಿತ ಆಗಿದೆ. ಆದರೆ ಮಳೆ ನಿಂತ ಮೇಲೆ ತುಂಬ ಚೆನ್ನಾಗಿರುತ್ತೆ, ಪ್ಯೂರ್ ವಾಟರ್ ಇರುತ್ತೆ. ನೋಡಿ ಸ್ನೇಹಿತರೆ, ಇದು ಹತ್ತಿರ ಬಂದೆ, ನಾನು ಮನೆ ಹತ್ತಿರಕ್ಕೆ ಬರ್ತಾಯಿದ್ದೀನಿ. ಇದು ನಿಜವಾಗ್ಲೂ ಯಾವುದೋ ಒಂದು ನದಿನಲ್ಲಿ ಹೋಗ್ತಾ ಇರೋ ಅನುಭವನೇ ನನಗೆ ಆಯಿತು. ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಹೋಗಿ ಅರ್ಧ ಕಿಲೋಮೀಟ್ರ್ ಬಂದಿರೋ ಥರ ಅನುಭವ ಆಗ್ತಾಯಿದೆ. ಆಲ್ಮೋಸ್ಟ್ ಅಂದರೆ 1 ಕಿಲೋಮೀಟ್ರ್ ನಾನು ಇವಾಗ ಹಿಂಗೆ ತೋರಿಸ್ತಾ ಇದ್ದೀನಿ. ನೋಡಿ, ಅಷ್ಟು ಒಳ್ಳೆ ನದಿ ಥರ ಕಾಣುತ್ತೆ. ಒಳ್ಳೆಯ ಅನುಭವ ಇದು. ಈ ಥರ ಅನುಭವ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು ನಮ್ಮ ತೋಟದಲ್ಲಿ. ಬೇಸಿಗೆನಲ್ಲಿ ಯಾವುದೂ ಇರೋದಿಲ್ಲ. ಇದಕ್ಕೆ ಹರಿನೀರು ಅಂತ ಹೇಳ್ತೀವಿ. ಮಳೆಗಾಲದಲ್ಲಿ ಹೆಚ್ಚಾಗಿರೋ ನೀರು ಈ ಥರ ಹರಿದು ಹೋಗ್ತಾ ಇರುತ್ತೆ. ಆಲ್ಮೋಸ್ಟ್ 2 ಮಂತ್ಸು ಈ ಥರ ಹರಿತಾ ಇರುವಂಥದ್ದು. ಇದು ಸರ್ವೇಸಾಮಾನ್ಯವಾಗಿ ಪ್ರತಿ ವರ್ಷ ಬರುವಂಥದ್ದು. ಬೇಸಿಗೆಗಾಲದಲ್ಲಿ ಇದೇ ರಸ್ತೆಯಲ್ಲಿ ನಾವು ಕಾರನ್ನು ತೊಗೊಂಡೋಗ್ಬೋದು, ವೆಹಿಕಲ್ನಲ್ಲಿ ಯಾವುದೇ ಬೇರೆ ರೀತಿ ವೆಹಿಕಲ್ಗಳನ್ನು ತೊಗೊಂಡೋಗ್ಬೋದು. ನೋಡಿ, ನನ್ನ ಹತ್ತಿರ ಬಂದೆ, ಮನೆ ಹತ್ತಿರ. ಇದು ರೋಡ್, ಇದು ನಮ್ಮ ಮನೆ ಹತ್ತಿರ ಇರುವಂಥ ರೋಡು. ಇಲ್ಲೊಂದು ಚರಂಡಿ ಇದೆ. ಆ ಚರಂಡಿನಲ್ಲಿ ಬೇರೆ ಎಲ್ಲ ಮಳೆ ನೀರೆಲ್ಲ ಸೇರಿಕೊಂಡು ಹೋಗ್ತಾ ಇರುವಂಥದ್ದು. ಇದು ಮಳೆಗಾಲದ ಒಂದು ಅದ್ಭುತವಾದ ಅನುಭವ. ನೀವು ಹಳ್ಳಿ ಕಡೆ ಇದ್ದರೆ ಈ ಥರ ಅನುಭವ ನೀವು ನೋಡಿರ್ತೀರ. ಆದರೆ ಸಿಟಿಗಳಲ್ಲಿ ಈ ಥರ ಇಷ್ಟು ಸುಂದರವಾದ ಸೀನರಿ ನೋಡೋಕ್ಕೆ ಸಿಗೋದಿಲ್ಲ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೇರೆಯವ್ರಿಗೂ ಇದನ್ನು ಹಂಚ್ಕೊಳ್ಳಿ. ಧನ್ಯವಾದಗಳು.